ಶರಣ್ರಿ ಎಲ್ಲ ನಮ್ಮ ಕರ್ನಾಟಕದ ಮಂದಿಗೆ. ಗಂಗಾವತಿ ವರ್ಕ್ ಮೇಲೆ ಗಂಗಾವತಿ ಹೊಂಟಿದ್ದೆ. ಹೋಗ್ಬೇಕಾದ್ರೆ ಅಂದವೇ ಇಲ್ಲೊಂದು ಆಂಜನೇಯ ಟೆಂಪಲ್ ಬರುತ್ತೆ. ನಾನು ಪ್ರತಿ ಸಲ ಬಂದಾಗ ಇಲ್ಲಿ ದರ್ಶನ ಮಾಡಿಕೊಂಡೇ ಹೋಗೋದು. ಆ ಟೆಂಪಲ್ ಯಾವುದಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ ಇದೆ. ಇಲ್ಲಿಂದ ಹೋಗ್ಬೇಕಾದ್ರಂಗೆ ಗಂಡುಗಲಿ ಕುಮಾರರಾಮ್ ಅವ್ರದ್ದು ಕ್ವಾಟಿ ಬರುತ್ತೆ, ಫೋರ್ಟ್. ಇಲ್ಲಿಂದ ರೈಟ್ ಹೋಗ್ಬೇಕು. ಇಲ್ಲಿ ಮ್ಯಾಪ್ ಇದೆ, ಅದು ಯಾವ ಥರ ಇದೆ ಅಂತೇಳಿ. ಇದು ನೋಡ್ಕೊಂಡಾಗ ಹಿಂಗೆ ಸೀದಾ ಮುಂದೆ ಬರುತ್ತೆ. ನೆಕ್ಸ್ಟ್ ಯಾವ್ದಾರು ವಿಡಿಯೋದಲ್ಲಿ ಫ್ರೀ ಇದ್ದಾಗ ಇನ್ನೊಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಗಂಗಾವತಿಗೆ ಹೋಗ್ಬೇಕಾದ್ರೆ ಅಂದವೇ ಏನೇನು ಬರ್ತಂತೆಲ್ಲ ತೋರಿಸ್ತೀನಿ. ಇಲ್ಲೆಲ್ಲ ನೆಲ್ ರಾಶಿ ಮಾಡಿ ಮೂಟೆ ಕಟ್ಟಿಟ್ಟಿದ್ದಾರೆ. ಹಾಗೆ ಹೋಗ್ತಾ ಏನು ಗುಡ್ಡ ಬರುತ್ತೆ. ಇದ್ರದ್ದು ದೊಡ್ಡ ಹಿಸ್ಟ್ರಿ ಇದೆ. ಮೊದಲು ದಸರಾ ಸ್ಟಾರ್ಟ್ ಆಗಿತ್ತು ಇಲ್ಲಿಂದನೇ. ಅಂಬಾರಿ ಮೈಸೂರಿಗೆ ಹೋಗಿದ್ದು ಇಲ್ಲಿಂದ ಹೋಗೈತಿ. ಬಂಗಾರದ ಅಂಬಾರಿಗೆ ಒಳಗಡೆ ಹೋಗ್ಬೇಕು. ಅದನ್ನು ಒಂದು ಸಲ ತೋರಿಸ್ತೀನಿ. ಇಲ್ಲಿಂದ ನೆಕ್ಸ್ಟ್ ಮೋರ್ಯಾರ ಗುಡ್ಡ, ಹಿರೇಬೆಣಕಲ್ ಹತ್ರ ಬರೋದು. ಇದು ಕೂಡ ಒಳ್ಳೆ ಸ್ಪಾಟು. ಇವು ಗಂಗಾವತಿಗೆ ಹೋಗ್ಬೇಕಾದ್ರೆ 3 ಸ್ಪಾಟ್ ಬರುತ್ತೆ. ಟೈಮ್ ಇದ್ದಾಗ ಫ್ರೀ ಮಾಡ್ಕೊಂಡು ಹೋಗಿ ನೋಡ್ರಿ. ಗಂಗಾವತಿಗೆ ಎಂಟ್ರಿ ಆದ್ವಿ. ಇಲ್ಲಿಂದ ನಾನು ಒಂದಿಷ್ಟು ಕೌಂಟರ್ಸ್ ಇದಾವೆ. ಎಲ್ಲ ನನ್ನ ಕಸ್ಟಮರ್ಸ್ ಡೀಲರ್ಸ್ನೆಲ್ಲ ಮಾತಾಡಿಸಿ ಹೊರಟಿದ್ದೆ. ಗಂಗಾವತಿ ಸುತ್ತಮುತ್ತ ನೋಡ್ರಿ ಯಾವ ಥರ ಕೇಸರಿಮಯ ಆಗೈತಿ. ನಾಳೆ ಬೆಳಕಾದ್ರೆ ಆಂಜನೇಯ ಮಾಲೆ ವಿಸರ್ಜನೆ ಕಾರ್ಯಕ್ರಮ, ಶೋಭಾಯಾತ್ರೆ ಇದೆ ಇಲ್ಲಿ. ಆದ ಕಾರಣಕ್ಕಾಗಿ ಈ ನಮ್ಮನೆಲ್ಲ ಭರ್ಜರಿಯಾಗಿ ಕೇಸರಿಮಯ ಮಾಡಿದ್ದಾರೆ ಗಂಗಾವತಿ ಪೂರ. ಬರ್ರಿ ತೋರಿಸ್ತಾನೆ. ಗಂಗಾವತಿಯಿಂದ ಆನೆಗೊಂದಿಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಇದು ಸೆಂಟ್ರ್ ಪ್ಲೇಸ್ ಇದೆ. ಹೊಸಪೇಟೆ ಎಲ್ಲ ರಾಯಚೂರಿಗೆ ಹೋಗೋ ರೂಟ್ಗೆಲ್ಲ ಇದು ಸೆಂಟ್ರ್ ಪ್ಲೇಸ್ ಇದೆ. ಯಾವಾಗ ನೋಡಿದ್ರು ಎಷ್ಟೇ ರಶ್ ಇರುತ್ತೆ. ಇಲ್ಲಿಂದ ಪೂರ ರಾಮನಾಮ ಜಪಗಳ ಕೇಳಿಸ್ತವೆ. ಎಲ್ಲ ಕಡೆ ಮೈಕ್ ಹಾಕಿ, ಆಮೇಲೆ ಪಾರ್ಕಿಂಗ್ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಜನಾರ್ದನ್ ರೆಡ್ಡಿ ಅವರ ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟಾರೆ. ಗಂಗಾಧರೇಶ್ವರ ಆಲ್ರೆಡಿ ಒಂದು ವಿಡಿಯೋ ಇದೆ. ಅದು ಟೈಮ್ ಸಿಕ್ಕರೆ ಹೋಗಿ ನೋಡಿ. ತುಂಬ ಚೆನ್ನಾಗಿದೆ ಗುಡಿ. ಫ್ರೀ ಇದ್ದಾಗ ಹೋಗಿ. ಹಾಗೆ ಇಲ್ಲಿಂದ ಹೊಡ್ಬೇಕಾದ್ರಲ್ಲ ಫುಲ್ ಎಲ್ಲ ಕಡೆಗೂ ಮೈಕ್ ಹಾಕಿ ಎಲ್ಲ ಕಡೆ ರಾಮನಾಮ ಜಪ ಕೇಳಂಗ. ಇಲ್ಲಿ ಬಂತು ನೋಡ್ರಿ ಪಂಪಾ ಸರೋವರ. ಹಾಗೆ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ಬರುತ್ತೆ. ಈಗ ಹೋದ್ರೆ ಪಂಪಾ ಸರೋವರ. ಇಲ್ಲಿಂದ ಏನು ಕಾಣುತ್ತಲ್ಲ ಅಂಜನಾದ್ರಿ ಬೆಟ್ಟ ಪೂರ ತಯಾರಿಯಾಗಿ ನಿಂತ್ಕೊಂಡತಿ. ಬರೋ ಭಕ್ತಾದಿಗಳಿಗೆ ಸ್ವಾಗತ ಕೋರುವಂಥ. ನೋಡಿ ಯಾವ ಥರ ಇದೆ. ಇವತ್ತು ಅಷ್ಟು ರಶ್ ಇದ್ದಿಲ್ಲ. ನಾಳೆ ಬೆಳಗ್ಗೆ ಇದು ಮಾಲೆ ವಿಸರ್ಜನೆ ಕಾರ್ಯಕ್ರಮ ಇರೋದ್ರಿಂದ ಸೆಕ್ಯೂರಿಟಿ ಎಲ್ಲ ಕಡೆಗೂ ಗಾರ್ಡ್ಸ್ ಎಲ್ಲ ಪೊಲೀಸರೆಲ್ಲ ಒಳ್ಳೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಇಲ್ಲಿ. ಎಲ್ಲೆಲ್ಲಿಂದ ಪಾದಯಾತ್ರೆ ಬರೋಗತ್ತಿತ್ತು. ಈ ಥರ ಪಾದಯಾತ್ರೆ ಎಲ್ಲೆಲ್ಲಿಂದ ನಾವು ಮಾಡ್ತಿದ್ರು. ಇದು ನಮ್ಮ ಕೊಪ್ಪಳದ ಗವಿಮಠದ ಜಾಗದಾಗಿರುವಂಥದ್ದು. ರಾತ್ರಿ ಎಲ್ಲ ಸ್ಟೇ ಆಗಿ ಬೆಳಗ್ಗೆ ಅಲ್ಲಿ ಹೊರಟಿದ್ದಾರೆ. ಎಷ್ಟು ಗಾಡಿ ನಿಂತಿದೆ ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಚಿಕ್ಕೋಡಿಯಿಂದನೇ ಭಾಳ ಬಂದಿದ್ದಾವೆ ಗಾಡಿ ಇಲ್ಲೆಲ್ಲ.